ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಗುಜರಾತ್ನ ಸಿಎಂಗೆ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಕರೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ, ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲಾ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಖುದ್ದು ಅಮಿತ್ ಶಾ ಅವರೇ ಕರೆ ಮಾಡಿದ್ದಾರೆ ಗುಜರಾತ್ನ ಸಿಎಂಗೆ. ನಮ್ಮೊಂದಿಗೆ ಈಗ ಅಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಆಂಬ್ಯುಲೆನ್ಸ್ಗಳು ಕೂಡ ದೌಡಾಯಿಸಿದೆ. ಆಂಬ್ಯುಲೆನ್ಸ್ ನಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನಮ್ಮೊಂದಿಗೆ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ, ಏನಾಯ್ತು ಸರ್, ಎಷ್ಟೊತ್ತಿಗೆ ಆಗಿದ್ದು ಘಟನೆ? ಸರ್, ಅಹಮದಾಬಾದ್ ಇಂದ ಲಂಡನ್ ಹೋಗ್ತಿರೋ ಪ್ಲೇನ್ ಟೇಕ್ ಆಫ್ ಆಗಿದ ತಕ್ಷಣ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಜಂಬೂ ಜೈನ್ ಅವರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳ್ತಾ ಇದೆ ಸರ್. ಎಷ್ಟೊತ್ತಿಗೆ ಆಯ್ತು ಸರ್, ಏನಾಯ್ತು? ಮಧ್ಯಾಹ್ನ 1:40 ಟೇಕ್ ಆಫ್ ಆಗಿದೆ. ಅಹಮದಾಬಾದ್ ಟು ಲಂಡನ್ ಏರ್ ಇಂಡಿಯಾ ಪ್ಲೇನ್ ಟೇಕ್ ಆಫ್ ಆಗಿದ ತಕ್ಷಣ ಪಕ್ಕದಲ್ಲಿ ಮೆಗಾನಿ ನಗರ್ ಅಂತ ಏರಿಯಾ ಇದೆ, ಅದರಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಆ ಕ್ರಾಶ್ ಆಗಿರೋದು. ಲಗ್ಭಗ್ 242 ಪ್ಯಾಸೆಂಜರ್ ಇದ್ರು ಅದರಲ್ಲಿ. ಮನೆ ಏನೇ ಯಾವ್ದು ಬಚಾವ್ ಆಗೋದೇನು ಚಾನ್ಸ್ ಕಾಣ್ತಾ ಇಲ್ಲ ಸರ್. ನೀವು ಅಲ್ಲಿ ಎಷ್ಟು ದೂರದಲ್ಲಿ ಇದ್ರಿ ಆ ಘಟನೆ ಆದಾಗ ಜಂಬೂ ಜೈನ್ ಅವರೇ? ಅಲ್ಲೇ ಜಸ್ಟ್ 1 ಕಿಲೋಮೀಟರ್. ಓಕೆ, ನೀವೀಗ ಅಲ್ಲಿ ಸ್ಪಾಟ್ ಅಲ್ಲಿ ಹತ್ರದಲ್ಲೇ ಇದ್ದೀರಾ? ಇಲ್ಲ, ಈಗಿಲ್ಲ, ಅಲ್ಲಿಂದ ನಾನು ಹೋಗ್ಬಿಟ್ಟಿದ್ದೀನಿ ಸರ್. ಏನ್ ಆಗಿರ್ಬೋದು, ಯಾಕೆ ಆಯ್ತು ಅಂತೇಳಿ ಏನಾದ್ರು ಗೊತ್ತಾಯ್ತು? ಏನ ಟೇಕ್ ಆಫ್ ಆಗಿದ ತಕ್ಷಣ ಆಗಿದೆ ಸರ್. ಅದು ಅಕ್ಕಪಕ್ಕ ರೆಸಿಡೆನ್ಸ್ ಏರಿಯಾದೆಲ್ಲ ಬರ್ಡ್ ಹೀಟ್ ಆಗಿರ್ಬೋದು. ಅದು ಏನೋ ಗೊತ್ತಾಗ್ತಾ ಇಲ್ಲ ಸರ್. ಏರ್ಪೋರ್ಟ್ ಇಂದ ಎಷ್ಟು ದೂರ ಇತ್ತು ಅದು ಪ್ಲೇಸ್? ಈಗ ಇನ್ಸಿಡೆಂಟ್ ಆಗಿದೆ ಪಕ್ಕದಲ್ಲೇ. ಟೇಕ್ ಆಫ್ ಆಗಿದ ತಕ್ಷಣ ಬೌಂಡ್ರಿ ಹತ್ರನೇ ಸರ್, ಏರ್ಪೋರ್ಟ್ ಬೌಂಡ್ರಿ ಹತ್ರ. ಓ, ಏರ್ಪೋರ್ಟ್ ಬೌಂಡ್ರಿ ಕಾಂಪೌಂಡ್ ಹತ್ರನೇ ಆಗಿರೋದು? ಕಾಂಪೌಂಡ್ ಹತ್ರ ಸರ್. ಎಸ್ ಸರ್. ಈಗ ಅಲ್ಲಿ ನೀವು ಹೋಗಿ ನೋಡಿದಾಗ ಅಲ್ಲಿ ಏನಾಗ್ತಿತ್ತು ಅಲ್ಲಿ? ಅಲ್ಲ, ಏನಿಲ್ಲ ಸರ್, ಅದು ಎಲ್ಲ ನಮ್ಗೆ ಇದು ಎಲ್ಲ ಹೊಗೆ ಬರ್ತಾ ಇದ್ದಲ್ಲ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಟ್ಟು ನಮ್ಗೆ ಅಲ್ಲಿಂದ ಎಲ್ಲ ಕಳ್ಸಿಬಿಟ್ರು ಸರ್ ಅಲ್ಲಿ. ನಿಮ್ನ ಯಾರು ಅಲ್ಲಿ ಇರೋದಕ್ಕೆ ಬಿಡ್ಲಿಲ್ಲ? ಇಲ್ಲ, ಬಿಡ್ಲಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಇದು ಆಗ್ತಿದ್ದು ಸರ್, ಇದು ಹೊಗೆ ಬೀಳ್ತಾ ಇದ್ದು ಜಾಸ್ತಿ. ಹಂಗಾಗಿ ಎಲ್ಲರಿಗೆ ಅಲ್ಲಿಂದ ಕಳ್ಸಿಬಿಟ್ಟಿದ್ರು. ಓಕೆ ಓಕೆ ಓಕೆ, ನೀವು ಅಲ್ಲಿ ಸ್ಪಾಟ್ ಹತ್ರ ಹೋಗಿದ್ರಿ? ಹಾಲ ಕಾಣ್ತಾ ಇದ್ರು ಅಲ್ಲಿಂದ ನಾವು ಹೋಗ್ಬಿಟ್ವಿ ಸರ್ ಅಲ್ಲಿಂದ. ಯಾಕಂದ್ರೆ ಎಲ್ಲ ರೆಸ್ಕ್ಯೂ ಟೀಮ್ ಎಲ್ಲ ಬರ್ತಿದ್ವಲ್ಲ, ಅದಕ್ಕೆ ವಿ ವೆಂಟ್ ಫ್ರಮ್ ದೇರ್ ಸರ್. ಓಕೆ ಓಕೆ ಓಕೆ. ಏನೇನ್ ಆಗಿರ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ಏನು ಗೊತ್ತಾಗ್ತಾ ಇಲ್ಲ ಸರ್. ಟೇಕ್ ಆಫ್ ಆಗಿದ ತಕ್ಷಣ ಕ್ರಾಶ್ ಆಗಿರೋದು. ಅದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಕ್ರಾಶ್ ಆಗಿದೆ ಸರ್. ಓ, ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಬಿಲ್ಡಿಂಗ್? ಎಸ್ ಸರ್. ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಗುಜರಾತ್ನ ಸಿಎಂಗೆ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಕರೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ, ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲಾ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಖುದ್ದು ಅಮಿತ್ ಶಾ ಅವರೇ ಕರೆ ಮಾಡಿದ್ದಾರೆ ಗುಜರಾತ್ನ ಸಿಎಂಗೆ. ನಮ್ಮೊಂದಿಗೆ ಈಗ ಅಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಆಂಬ್ಯುಲೆನ್ಸ್ಗಳು ಕೂಡ ದೌಡಾಯಿಸಿದೆ. ಆಂಬ್ಯುಲೆನ್ಸ್ ನಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನಮ್ಮೊಂದಿಗೆ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ, ಏನಾಯ್ತು ಸರ್, ಎಷ್ಟೊತ್ತಿಗೆ ಆಗಿದ್ದು ಘಟನೆ? ಸರ್, ಅಹಮದಾಬಾದ್ ಇಂದ ಲಂಡನ್ ಹೋಗ್ತಿರೋ ಪ್ಲೇನ್ ಟೇಕ್ ಆಫ್ ಆಗಿದ ತಕ್ಷಣ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಜಂಬೂ ಜೈನ್ ಅವರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳ್ತಾ ಇದೆ ಸರ್. ಎಷ್ಟೊತ್ತಿಗೆ ಆಯ್ತು ಸರ್, ಏನಾಯ್ತು? ಮಧ್ಯಾಹ್ನ 1:40 ಟೇಕ್ ಆಫ್ ಆಗಿದೆ. ಅಹಮದಾಬಾದ್ ಟು ಲಂಡನ್ ಏರ್ ಇಂಡಿಯಾ ಪ್ಲೇನ್
ಟೇಕ್ ಆಫ್ ಆಗಿದ ತಕ್ಷಣ ಪಕ್ಕದಲ್ಲಿ ಮೆಗಾಣಿ ನಗರ್ ಅಂತ ಏರಿಯಾ ಇದೆ, ಅದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಆ ಕ್ರಾಶ್ ಆಗಿರೋದು. ಲಗ್ಭಗ್ 242 ಪ್ಯಾಸೆಂಜರ್ ಇದ್ರು ಅದರಲ್ಲಿ. ಮನೆ ಏನೇ ಯಾವ್ದು ಬಚಾವ್ ಆಗೋದೇನು ಚಾನ್ಸ್ ಕಾಣ್ತಾ ಇಲ್ಲ ಸರ್. ನೀವ್ ಅಲ್ಲಿ ಎಷ್ಟು ದೂರದಲ್ಲಿ ಇದ್ರಿ ಆ ಘಟನೆ ಆದಾಗ ಜಂಬೂ ಜೈನ್ ಅವರೇ? ಅಲ್ಲೇ ಜಸ್ಟ್ 1 ಕಿಲೋಮೀಟರ್. ಓಕೆ, ನೀವೀಗ ಅಲ್ಲಿ ಸ್ಪಾಟ್ ಅಲ್ಲಿ ಹತ್ರದಲ್ಲೇ ಇದ್ದೀರಾ? ಇಲ್ಲ, ಈಗಿಲ್ಲ, ಅಲ್ಲಿಂದ ನಾನು ಹೋಗ್ಬಿಟ್ಟಿದ್ದೀನಿ ಸರ್. ಏನ್ ಆಗಿರ್ಬೋದು, ಯಾಕೆ ಆಯ್ತು ಅಂತ ಹೇಳಿ ಏನಾದ್ರು ಗೊತ್ತಾಯ್ತು? ಟೇಕ್ ಆಫ್ ಆಗಿದ ತಕ್ಷಣ ಆಗಿದೆ ಸರ್. ಅದು ಅಕ್ಕಪಕ್ಕ ರೆಸಿಡೆನ್ಸ್ ಏರಿಯಾ ಇದೆಲ್ಲ ಬರ್ಡ್ ಹೀಟ್ ಆಗಿರ್ಬೋದು. ಅದು ಏನೋ ಗೊತ್ತಾಗ್ತಾ ಇಲ್ಲ ಸರ್. ಏರ್ಪೋರ್ಟ್ ಇಂದ ಎಷ್ಟು ದೂರ ಇತ್ತು ಅದು ಪ್ಲೇಸ್? ಈಗ ಇನ್ಸಿಡೆಂಟ್ ಆಗಿದೆ ಪಕ್ಕದಲ್ಲೇ. ಟೇಕ್ ಆಫ್ ಆಗಿದ ತಕ್ಷಣ ಬೌಂಡ್ರಿ ಹತ್ರನೇ ಸರ್, ಏರ್ಪೋರ್ಟ್ ಬೌಂಡ್ರಿ ಹತ್ರ. ಓ, ಏರ್ಪೋರ್ಟ್ ಬೌಂಡ್ರಿ ಕಾಂಪೌಂಡ್ ಹತ್ರನೇ ಆಗಿರೋದು? ಕಾಂಪೌಂಡ್ ಹತ್ರ ಸರ್. ಎಸ್ ಸರ್. ಈಗ ಅಲ್ಲಿ ನೀವು ಹೋಗಿ ನೋಡಿದಾಗ ಅಲ್ಲಿ ಏನಾಗ್ತಿತ್ತು ಅಲ್ಲಿ? ಅಲ್ಲ, ಏನಿಲ್ಲ ಸರ್, ಅದು ಎಲ್ಲ ನಮ್ಗೆ ಇದು ಎಲ್ಲ ಹೊಗೆ ಬರ್ತಾ ಇದ್ದಲ್ಲ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಟ್ಟು ನಮ್ಗೆ ಅಲ್ಲಿಂದ ಎಲ್ಲ ಕಳಿಸ್ಬಿಟ್ಟು ಸರ್ ಅಲ್ಲಿ. ನಿಮ್ನ ಯಾರು ಅಲ್ಲಿ ಇರೋದಕ್ಕೆ ಬಿಡ್ಲಿಲ್ಲ? ಇಲ್ಲ, ಬಿಡ್ಲಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟಿ ಇದು ಆಗ್ತಿದ್ದು ಸರ್, ಇದು ಹೊಗೆ ಬೀಳ್ತಾ ಇದ್ದು ಜಾಸ್ತಿ. ಹಂಗಾಗಿ ಎಲ್ಲರಿಗೂ ಅಲ್ಲಿಂದ ಕಳಿಸ್ಬಿಟ್ಟಿದ್ರು. ಓಕೆ ಓಕೆ ಓಕೆ, ನೀವು ಅಲ್ಲಿ ಸ್ಪಾಟ್ ಹತ್ರ ಹೋಗಿದ್ರಿ? ಹಾಲ ಕಾಣ್ತಾ ಇದ್ರು ಅಲ್ಲಿಂದ ನಾವು ಹೋಗ್ಬಿಟ್ವಿ ಸರ್ ಅಲ್ಲಿಂದ. ಯಾಕಂದ್ರೆ ಎಲ್ಲ ರೆಸ್ಕ್ಯೂ ಟೀಮ್ ಎಲ್ಲ ಬರ್ತಿದ್ವಲ್ಲ, ಅದಕ್ಕೆ ವಿ ವೆಂಟ್ ಫ್ರಮ್ ದೇ ಸರ್. ಓಕೆ ಓಕೆ ಓಕೆ. ಏನೇನ್ ಆಗಿರ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ಏನು ಗೊತ್ತಾಗ್ತಾ ಇಲ್ಲ ಸರ್. ಟೇಕ್ ಆಫ್ ಆಗಿದ ತಕ್ಷಣ ಕ್ರಾಶ್ ಆಗಿರೋದು. ಅದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಕ್ರಾಶ್ ಆಗಿದೆ ಸರ್. ಓ, ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಬಿಲ್ಡಿಂಗ್? ಎಸ್ ಸರ್. ಓಕೆ. ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಗುಜರಾತ್ನ ಸಿಎಂಗೆ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಕರೆ ಮಾಡಿದ್ದಾರೆ. ಕರೆ ಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ, ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲಾ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಖುದ್ದು ಅಮಿತ್ ಶಾ ಅವರೇ ಕರೆ ಮಾಡಿದ್ದಾರೆ ಗುಜರಾತ್ನ ಸಿಎಂಗೆ. ನಮ್ಮೊಂದಿಗೆ ಈಗ ಅಲ್ಲಿನ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಆಂಬ್ಯುಲೆನ್ಸ್ಗಳು ಕೂಡ ದೌಡಾಯಿಸಿದೆ. ಆಂಬ್ಯುಲೆನ್ಸ್ ನಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನಮ್ಮೊಂದಿಗೆ ಪ್ರತ್ಯಕ್ಷದರ್ಶಿಯೊಬ್ರು ಜಂಬೂ ಜೈನ್ ಅಂತೇಳಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ, ಏನಾಯ್ತು ಸರ್? ಎಷ್ಟೊತ್ತಿಗೆ ಆಗಿದ್ದು ಘಟನೆ? ಸರ್, ಅಹಮದಾಬಾದ್ ಇಂದ ಲಂಡನ್ ಹೋಗ್ತಿರೋ ಪ್ಲೇನ್ ಟೇಕ್ ಆಫ್ ಆಗಿದ ತಕ್ಷಣ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಜಂಬೂ ಜೈನ್ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳ್ತಾ ಇದೆ ಸರ್. ಎಷ್ಟೊತ್ತಿಗೆ ಆಯ್ತು ಸರ್? ಏನಾಯ್ತು? ಮಧ್ಯಾಹ್ನ 1:40 ಟೇಕ್ ಆಫ್ ಆಗಿದೆ. ಅಹಮದಾಬಾದ್ ಟು ಲಂಡನ್ ಏರ್ ಇಂಡಿಯಾ ಪ್ಲೇನ್ ಟೇಕ್ ಆಫ್ ಆಗಿದ ತಕ್ಷಣ ಪಕ್ಕದಲ್ಲಿ ಮೆಗಾಣಿ ನಗರ್ ಅಂತ ಏರಿಯಾ ಇದೆ, ಅದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಆ ಕ್ರಾಶ್ ಆಗಿರೋದು. ಲಗ್ಭಗ್ 242 ಪ್ಯಾಸೆಂಜರ್ ಇದ್ರು ಅದರಲ್ಲಿ. ಮನೆ ಏನೇ ಯಾವ್ದು ಬಚಾವ್ ಆಗೋದೇನು ಚಾನ್ಸ್ ಕಾಣ್ತಾ ಇಲ್ಲ ಸರ್. ನೀವು ಅಲ್ಲಿ ಎಷ್ಟು ದೂರದಲ್ಲಿ ಇದ್ರಿ ಆ ಘಟನೆ ಆದಾಗ ಜಂಬೂ ಜೈನ್ ಅವರೇ? ಅಲ್ಲೇ ಜಸ್ಟ್ 1 ಕಿಲೋಮೀಟರ್. ಓಕೆ, ನೀವೀಗ ಅಲ್ಲಿ ಸ್ಪಾಟ್ ಅಲ್ಲಿ ಹತ್ರದಲ್ಲೇ ಇದ್ದೀರಾ? ಇಲ್ಲ, ಈಗಿಲ್ಲ, ಅಲ್ಲಿಂದ ನಾನು ಹೋಗ್ಬಿಟ್ಟಿದ್ದೀನಿ ಸರ್. ಏನ್ ಆಗಿರ್ಬೋದು, ಯಾಕೆ ಆಯ್ತು ಅಂತ ಹೇಳಿ ಏನಾದ್ರು ಗೊತ್ತಾಯ್ತು? ಟೇಕ್ ಆಫ್ ಆಗಿದ ತಕ್ಷಣ ಆಗಿದೆ ಸರ್. ಅದು ಅಕ್ಕಪಕ್ಕ ರೆಸಿಡೆನ್ಸ್ ಏರಿಯಾ ಇದೆಲ್ಲ ಬರ್ಡ್ ಹೀಟ್ ಆಗಿರ್ಬೋದು. ಅದು ಏನೋ ಗೊತ್ತಾಗ್ತಾ ಇಲ್ಲ ಸರ್. ಏರ್ಪೋರ್ಟ್ ಇಂದ ಎಷ್ಟು ದೂರ ಇತ್ತು ಅದು ಪ್ಲೇಸ್? ಈಗ ಇನ್ಸಿಡೆಂಟ್ ಆಗಿದೆ ಪಕ್ಕದಲ್ಲೇ. ಟೇಕ್ ಆಫ್ ಆಗಿದ ತಕ್ಷಣ ಬೌಂಡ್ರಿ ಹತ್ರನೇ ಸರ್, ಏರ್ಪೋರ್ಟ್ ಬೌಂಡ್ರಿ ಹತ್ರ. ಓ, ಏರ್ಪೋರ್ಟ್ ಬೌಂಡ್ರಿ ಕಾಂಪೌಂಡ್ ಹತ್ರನೇ ಆಗಿರೋದು? ಕಾಂಪೌಂಡ್ ಹತ್ರ ಸರ್. ಎಸ್ ಸರ್. ಈಗ ಅಲ್ಲಿ ನೀವು ಹೋಗಿ ನೋಡಿದಾಗ ಅಲ್ಲಿ ಏನಾಗ್ತಿತ್ತು ಅಲ್ಲಿ? ಅಲ್ಲ, ಏನಿಲ್ಲ ಸರ್, ಅದು ಎಲ್ಲ ನಮ್ಗೆ ಇದು ಎಲ್ಲ ಹೊಗೆ ಬರ್ತಾ ಇದ್ದಲ್ಲ. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಟ್ಟು ನಮ್ಗೆ ಅಲ್ಲಿಂದ ಎಲ್ಲ ಕಳಿಸ್ಬಿಟ್ಟು ಸರ್ ಅಲ್ಲಿ. ನಿಮ್ನ ಯಾರು ಅಲ್ಲಿ ಇರೋದಕ್ಕೆ ಬಿಡ್ಲಿಲ್ಲ? ಇಲ್ಲ, ಬಿಡ್ಲಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟಿ ಇದು ಆಗ್ತಿದ್ದು ಸರ್, ಇದು ಹೊಗೆ ಬೀಳ್ತಾ ಇದ್ದು ಜಾಸ್ತಿ. ಹಂಗಾಗಿ ಎಲ್ಲರಿಗೂ ಅಲ್ಲಿಂದ ಕಳಿಸ್ಬಿಟ್ಟಿದ್ರು. ಓಕೆ ಓಕೆ ಓಕೆ, ನೀವಲ್ಲಿ ಸ್ಪಾಟ್ ಹತ್ರ ಹೋಗಿದ್ರಿ? ಹಾಲ ಕಾಣ್ತಾ ಇದ್ರು ಅಲ್ಲಿಂದ ನಾವು ಹೋಗ್ಬಿಟ್ವಿ ಸರ್ ಅಲ್ಲಿಂದ. ಯಾಕಂದ್ರೆ ಎಲ್ಲ ರೆಸ್ಕ್ಯೂ ಟೀಮ್ ಎಲ್ಲ ಬರ್ತಿದ್ವಲ್ಲ, ಅದಕ್ಕೆ ವಿ ವೆಂಟ್ ಫ್ರಮ್ ದೇ ಸರ್.
ಓಕೆ 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 ಹಾ 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 ಏನೇನ್ ಆಗಿರ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ಏನು ಗೊತ್ತಾಗ್ತಾ ಇಲ್ಲ ಸರ್. ಟೇಕ್ ಆಫ್ ಆಗಿದ ತಕ್ಷಣ ಕ್ರ್ಯಾಶ್ ಆಗಿರೋದು. ಅದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಕ್ರ್ಯಾಶ್ ಆಗಿದೆ ಸರ್. ಓ, ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಬಿಲ್ಡಿಂಗು? ಎಸ್ ಸರ್. ಹ್ಮ್ 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 ಹ್ಮ್